ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇದು ಪಾರ್ಟ್ 5 ಆಫ್ ಅವರ್ ಹೆಲ್ಮ್ ಸೀರೀಸ್. ಇದರಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಅರ್ಲಿಯರ್ ಒಂದು ಪೈಥಾನ್ ಅಪ್ಲಿಕೇಶನ್ನ ನಾನು ಡಿಪ್ಲಾಯ್ ಮಾಡಿದೆ. ಹಾಗೆಯೇ ಈ ಸತಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಜಾವಾ ಅಪ್ಲಿಕೇಶನ್ ತೊಗೊಳ್ಳೋಣ. ಈವನ್ ಆ ಜಾವಾ ಅಪ್ಲಿಕೇಶನ್ ಹೇಗೆ ಬಿಲ್ಡ್ ಮಾಡ್ತಾರೆ, ಲೈಕ್ ಸಿಂಪಲ್ ಜಾವಾ ಅಪ್ಲಿಕೇಶನ್ ಆಲ್ರೆಡಿ ಬಿಲ್ಡ್ ಮಾಡಿದ್ದೀವಿ ನಾವು. ಬಿಲ್ಡ್ ಮಾಡಿರೋ ಅಪ್ಲಿಕೇಶನ್ನ ಹೇಗೆ ಡಿಪ್ಲಾಯ್ ಮಾಡೋದು ಅಂತ ತೋರಿಸ್ತೀನಿ. ಸೊ ದಟ್ ಈಗ ಇನ್ನೂ ನಿಮಗೆ ಕ್ಲಾರಿಟಿ ಅನ್ನೋದು ಬರುತ್ತೆ. ಓಕೆನಾ? ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಒಂದು ಜಾವಾ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ್ದೀನಿ ನಾನು. ಓಕೆ, ಸೊ ಈ ಅಪ್ಲಿಕೇಶನಿಗೆ ಹೋದರೆ ನಿಮಗೆ ಓಕೆ ಐ ವಿಲ್ ಗೋ ಹಿಯರ್. ಓಕೆ, ಇದು ನನ್ನ ಜಾವಾ ಬೇಸ್ಡ್. ಈ ರೆಪೋ ಕೂಡ ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಸೊ ಇದರಲ್ಲಿ ಆಲ್ರೆಡಿ ಡಾಕರ್ ಫೈಲ್ ಇದೆ. ಓಕೆ, ದಿಸ್ ಇಸ್ ಅ ಡಾಕರ್ ಫೈಲ್. ನೋಡಿ, ಎಕ್ಲಿಪ್ಸ್ ಇವೆಲ್ಲ ಸಿಂಪಲ್ ಡಾಕರ್ ಫೈಲ್ ಇದೆ ಅಲ್ವಾ. ಇದರಲ್ಲಿ ಹೋದರೆ ನನ್ನ ರೆಪಾಸಿಟ್ರಿಯಲ್ಲಿ ದಿಸ್ ಇಸ್ ವೇರ್ ಐ ಕ್ರಿಯೇಟೆಡ್ ಲೈಕ್ ಒನ್ ಸೆಕೆಂಡ್. ಓಕೆ, ಇದು ನನ್ನ ಬ್ಲಾಗ್ ಪೋಸ್ಟ್, ಇದು ನನ್ನ ಅಪ್ಲಿಕೇಶನ್. ಓಕೆನಾ? ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಬಿಲ್ಡ್ ಮಾಡ್ತೀನಿ, ಲೈಕ್ ಇದನ್ನು ಹೆಲ್ಪ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಐ ವಿಲ್ ಗೋ ಹಿಯರ್. ಸೇಮ್ ಈ ಡಾಕರ್ ಆಲ್ರೆಡಿ ನಿಮಗೆ ಡಾಕರೈಸ್ ಮಾಡೋದು ಗೊತ್ತಿದೆ. ಸೊ ನಾನು ಇನ್ನೊಮ್ಮೆ ಈ ಜಾವಾ ಲೈಕ್ ಅಪ್ಲಿಕೇಶನ್ಸ್ ಹೆಂಗೆ ಬಿಲ್ಡ್ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಅಷ್ಟೇ, ಏನು ಡಿಫ್ರೆನ್ಸ್ ಇರಲ್ಲ. ಜಸ್ಟ್ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟಿಗೋಸ್ಕರ. ಬೇಕಾದ್ರೆ ಯು ಕ್ಯಾನ್ ಬಿಲ್ಡ್ ಆ್ಯಂಡ್ ಯು ಕ್ಯಾನ್ ಡಿಪ್ಲಾಯ್ ಇಟ್. ಸೊ ನಾನೀಗ ಏನು ಮಾಡ್ತೀನಿ, ಸೊ ನನ್ನ ಕೋಡ್ ಎಲ್ಲಿದೆ ಅಲ್ವಾ. ಓಕೆ, ಇದೆ ನನ್ನ ಕೋಡ್, ಆಯಿತಾ. ಸೊ ಲೆಟ್ಸ್ ಪ್ರಾಡಿಗೆ ಹೋದರೆ ದಿಸ್ ಇಸ್ ವೇರ್ ಯು ವಿಲ್ ಗೆಟ್ ಎಂಟೈರ್ ಎಂಡ್ ಟು ಎಂಡ್ ಡಿಪ್ಲಾಯ್ಮೆಂಟ್, ಎವ್ರಿಥಿಂಗ್ ವಿಲ್ ಗೆಟ್ ಇಟ್. ಆಯಿತಾ, ಇದು ನಾರ್ಮಲ್ ಟ್ರೆಡಿಷ್ನಲ್ ವೇ. ಓಕೆ, ಸೊ ನಾನೇನು ಮಾಡ್ತೀನಿ ಈಗ ಸದ್ಯಕ್ಕೆ ಅಲ್ಲಿ ಕಾಪಿ ದಿಸ್ಗೆ ತೋರಿಸ್ತೀನಿ, ಫಸ್ಟಿಂದನೇ ತೋರಿಸ್ತೀನಿ ನಿಮಗೆ ಕೋಡ್ ಒಂದು ಬಿಟ್ಟು. ಓಕೆನಾ? ಗಿಟ್ ಕ್ಲೋನ್. ಓಕೆ, LS ನನಗೆ ಇದು IT ಕನ್ನಡಿಗರು. ಓಕೆ, ಜಾವಾ ಬೇಸ್ಡ್ ಅಪ್ಲಿಕೇಶನ್. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಐ ವಿಲ್ ಚೆಕ್ಔಟ್ ಟು ಪ್ರಾಡ್. ಓಕೆ, ಇಲ್ಲಿ ಆಲ್ರೆಡಿ ನಾನು ಡಾಕರ್ ಫೈಲ್ ಪ್ರತಿಯೊಂದನ್ನು ಬರೆದಿದ್ದೀನಿ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಜಾವಾ ಫೈಲ್ ಆ್ಯಂಡ್ ಯು ಕ್ಯಾನ್ ಬಿಲ್ಡ್. ಆಯಿತಾ, ಇದು ನನ್ನ ಡಾಕರ್ ಫೈಲ್ ನೋಡಿ. ಓಕೆ, ಒನ್ ಸೆಕೆಂಡ್, ಇದು ನನ್ನ ಡಾಕರ್ ಫೈಲ್. ಓಕೆ, ನಾನೇನು ಮಾಡ್ತೀನಿ, ಡಾಕರ್ ಬಿಲ್ಡ್ -t ಜಾವಾ, ಇದನ್ನು ಹೇಳ್ತೀನಿ ನಾನು. ಇದನ್ನು ಕೂಡ ಟೆಸ್ಟ್ ಅಪ್ಲಿಕೇಶನ್ ಅಂತ ಹಾಕ್ತೀನಿ. ಡನ್. ಬಿಲ್ಡ್ ಆಗಲಿ, ಆಮೇಲೆ ಟ್ಯಾಗ್ ಮಾಡೋಣ. ಫಸ್ಟ್ ಅಪ್ಲಿಕೇಶನ್ ನೋಡೋಣ ಹೆಂಗಿದೆ ಅಂತ, ಆಮೇಲೆ ವಿಲ್ಸಿ. ಓಕೆ, ಡನ್. ಇದಾಯ್ತಲ್ಲ. ಸೊ ಇದಾದಮೇಲೆ ಓಕೆ, ಒನ್ ಸೆಕೆಂಡ್, ಮೇ ಬಿ ನಾವು ಇದನ್ನು ಬಿಲ್ಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಜಾವಾ ಬೇಸ್ಡ್ ಅಲ್ವಾ. ಸೊ ಜಾವಾ ಬೇಸ್ಡಲ್ಲಿ ಮ್ಯಾವೆನ್ ಬಿಲ್ಡ್ ಮಾಡಿನೇ ಮಾಡಬೇಕು, ಇಲ್ಲ ಅಂತಂದರೆ ವರ್ಕ್ ಆಗೋಲ್ಲ. ಸೊ ಬೆಟರ್ ನಾನೇನು ಮಾಡ್ತೀನಿ ಅಂತಂದರೆ MVN ಇದೆನಾ ಇಲ್ಲಿ. ಓಕೆ, ಇಲ್ಲಿ ಮ್ಯಾವೆನ್ ಇಲ್ಲ. ಸೊ ನನಗೆ ಸ್ಪೆಸಿಫಿಕಲಿ ಐ ನೀಡ್, ಓಕೆ ಲೆಟ್ ಇಟ್ ಬಿ. ಓಕೆ, ಸ್ಪೆಸಿಫಿಕಲಿ ಐ ನೀಡ್ ಜಾವಾ 17, ಆಯಿತಾ. ಇಲ್ಲ ಅಂತಂದರೆ ಅದು ರನ್ ಆಗಲ್ಲ. ಓಕೆ, ಲೆಟ್ಸೆ ಅದು ಮಾಡಿದರೂ ರನ್ ಆಗಿರಲ್ಲ. ಸೊ ಹಾಗಾಗಿ ಜಾವಾ -. ವರ್ಷನ್. ಓಕೆ, 21 ಇದೆ ಆಲ್ರೆಡಿ. ಐ ನೀಡ್ ಜಾವಾ 11. ಓಕೆ, ಒನ್ ಸೆಕೆಂಡ್ ಇರಿ. ಓಕೆ, ಸೊ ವಾಟ್ ಐಲ್ ಡು, ಐಲ್ ಗಿವ್ ಆಲ್ ದ ಸ್ಟೆಪ್ಸ್ ಟು ಯು ಗೈಸ್. ಸೊ ಈಗ ನಾನು ಏನೇನು ಜಾವಾ ಅಪ್ಡೇಟ್ ಮಾಡ್ತಿದ್ದೀನೋ ಅದನ್ನೆಲ್ಲ ನಿಮಗೆ ಸ್ಟೆಪ್ಸ್ ಕೊಡ್ತೀನಿ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ್ಯಾಟ್. ಸೊ ನಾನು ಜಾವಾ 17 ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ ನಂತರ, ಸೊ ವಾಟ್ ಐ ವಿಲ್ ಡು, ಓಕೆ ಇದು ಇನ್ಸ್ಟಾಲ್ ಆಗಲಿ. ಓಕೆ, ನಾನು ಏನು ಮಾಡಿದೆ, ಜಾವಾ 17 ಹಾಕಿದ್ದೀನಿ ಅಷ್ಟೇ. ಸೊ ಇಲ್ಲಿ ಜಾವಾ ವರ್ಷನ್ ಚೆಕ್ ಮಾಡಿದ್ರೆ ಸ್ಟಿಲ್ 21 ಬೀಳ್ತಾ ಇದೆ, ಆಯಿತಾ. ನಾವೇನು ಮಾಡಬೇಕು, ನಾನು ಈ ಆಲ್ಟರ್ನೇಟ್ ಜಾವಾ ಇನ್ಸ್ಟಾಲ್ ಮಾಡಬೇಕು ಅಂದರೆ ಈ ಥರ ಹೇಳಬೇಕು. ಒಂದು 17 ಇದೆ, ಇನ್ನೊಂದು 21 ಕೂಡ ಇದೆ. ದಿಸ್ ಇಸ್ ಹೌ ವಿ ಗೆಟ್. ನಾನೇನು ಮಾಡ್ತೀನಿ, ಇದನ್ನು ನನಗೆ ಜಾವಾ 17ಗೆ ಬೇಕು. ಸೊ ನಾನು ಜಾವಾ 17ಗೆ ನಾನು ಚೂಸ್ ಮಾಡ್ತೀನಿ. ಸೊ ಇಲ್ಲಿ 1 ಇದೆ, 1ಅನ್ನು ಚೂಸ್ ಮಾಡ್ತಾಯಿದ್ದೀನಿ. ಓಕೆ, ಜಾವಾ 17 ಇದೆ.
ಆಟೋ ಮೋಡ್. ಓಕೆ 0 ಚೂಸ್ ಮಾಡಿ. ಓಕೆ ಇದಾಯಿತು. ಸೊ ಇವಾಗ ಜಾವಾ ಐಫನ್ ವರ್ಷನ್. ಓಕೆ ಈಗ ಜಾವಾ 17ಗೆ ಸೆಟ್ ಆಯಿತು. ನಾನೇನು ಮಾಡಿದೆ, 3 ಕಮಾಂಡ್ ಮಾಡಿದೆ. ಜಸ್ಟ್ ಆ 3 ಕಮಾಂಡ್ನ ನೀವು ಎಂಟರ್ ಮಾಡಿ. ಇದನ್ನು ಆ್ಯಕ್ಚುಲಿ ನೀವು ಮಾಡೋ ಹಾಗಿಲ್ಲ, ಯಾಕೆಂದರೆ ನೀವು ವಯಾ ಜೆಂಕಿನ್ಸ್ನ ನೀವು ಮಾಡ್ತೀರಲ್ಲ. ಇನ್ ಕೇಸ್ ಮ್ಯಾನ್ಯಲ್ ಆಗಿ ಮಾಡಬೇಕು ಅಂದರೆ ದಿಸ್ ಇಸ್ ಅ ಯು ಡು. ಓಕೆನಾ. ಈಗ ನನಗೆ ಮ್ಯಾವೆನ್ ಇನ್ಸ್ಟಾಲ್ ಆಯಿತು. ಮ್ಯಾವೆನ್ ಕ್ಲೀನ್, ಯಾಕೆಂದರೆ ನನ್ನ ಟಾರ್ಗೆಟ್ ಫೋಲ್ಡರ್ ಬೇಕಲ್ವ ಮೇಯ್ನು. ಆ ಪ್ಯಾಕೇಜ್ ಮಾಡ್ದೇ ನಾನು ಡಾಕರ್ ಫೈಲ್ಗೆ ಇದು ಮಾಡ್ತೀನಿ. ಸೊ ಹಾಗಾಗಿ ಕ್ಲೀನ್ ಪ್ಯಾಕೇಜ್ ಮಾಡ್ತೇನೆ. ಲೆಟ್ಸ್ ಸಿ ಹೇಗೆ ಇನ್ಸ್ಟಾಲೇಷನ್ ಆಗ್ತಾ ಇದೆ ಅಂತ. ಇದೆಲ್ಲ ಮ್ಯಾನ್ಯಲ್ ಸ್ಟೆಪ್ಸು. ಬಟ್ ನಾವು ಜೆಂಕಿನ್ಸಲ್ಲಿ ಇಫ್ ಯು ಸಿ ದ ಜೆಂಕಿನ್ಸ್ ಫೈಲ್, ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಇಲ್ಲಿ ಜಾವಾ 17 ಮತ್ತು ಮ್ಯಾವೆನ್ನ ಇನ್ಸ್ಟಾಲ್ ಮಾಡುವಂತ, ಅಂದರೆ ಲೈಕ್ ಸೆಟ್ ಮಾಡುವಂತ ಹೇಳ್ತೀನಿ. ಅದಾದಮೇಲೆ ಕಂಪೈಲ್, ಕ್ಲೀನ್ ಪ್ಯಾಕೇಜ್ ಮಾಡಿ ಆಮೇಲೆ ಬಿಲ್ಡ್ ಮಾಡೋದು. ಈ ಸ್ಟೆಪ್ಸ್ನ ಮ್ಯಾನ್ಯುಲಾಗಿ ನಾನು ಈ ಥರ ಮಾಡ್ತಾ ಇರೋದು ಅಷ್ಟೇ. ಬಿಲ್ಡ್ ಸಕ್ಸಸ್ ಆಯಿತಾ. ಬಿಲ್ಡ್ ಸಕ್ಸಸ್ ಆದಮೇಲೆ ನೋಡಿ, ಜಾವಾ ಫೈಲ್ ಆದರೆ ಈ ಥರ ಟಾರ್ಗೆಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಮ್ಯಾನ್ಯುಯಲ್ ಮಾಡಬೇಕಾದ್ರೆ ಮ್ಯಾನ್ಯುಲಾಗಿ ಕ್ರಿಯೇಟ್ ಮಾಡಿಕೊಂಡು ಇದನ್ನು ರನ್ ಮಾಡಿದ್ರೆ ಮಾತ್ರ ನನಗೆ ಅಪ್ಲಿಕೇಶನ್ ರನ್ ಆಗೋದು. ಅರ್ಥ ಆಯಿತಾ. ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ, ಇಷ್ಟ ಆಯ್ತಲ್ಲ. ಸಿ ಡಿ ಗೋ ಬ್ಯಾಕ್. ಇಲ್ಲಿ ನೋಡಿದ್ರೆ ನಾನು ಕ್ಯಾಟ್ ಆಫ್ ಡಾಕರ್ ಫೈಲ್ ನೋಡಿ, ನಾನು ಯಾಕೆ ಇದನ್ನು ರನ್ ಮಾಡಿದೆ ಅಂದರೆ, ನಾನು ಹೇಳ್ತಾ ಇದ್ದೀನಿ CMD ರನ್ ಮಾಡ್ಬೇಕಾದ್ರೆ ಇನ್ನು ರನ್ ಮಾಡು ಅಂತ. ಅರ್ಲಿಯರ್ ಬಿಲ್ಡ್ ಮಾಡಿದಾಗ ನನಗೆ ಇದಿಲ್ಲೇ ಇರಲಿಲ್ಲ ಅಲ್ವಾ, ಈ ಟಾರ್ಗೆಟ್ ಫೋಲ್ಡರ್ ಇರಲಿಲ್ಲ. ಮತ್ತು ಹೆಂಗೆ ರನ್ ಆಗುತ್ತೆ, ರೈಟ್. ಇವಾಗ ಡಾಕರ್ ಬಿಲ್ಡ್, ಓಕೆ ಬಿಡಿ, ಡಾಕರ್ ಬಿಲ್ಡ್ ಫೈನಲ್ ಅಂತ ಹಾಕಿ. ಓಕೆ ಇಲ್ಲಿ -t ಅಂತ ಹಾಕ್ತೀನಿ, ಡಾಟ್ ಅಂತ ಹಾಕ್ತೀನಿ. ಓಕೆ ಇವಾಗ ನೋಡೋಣ, ಬಿಲ್ಡ್ ಆಯಿತು. ಇವಾಗ ಡಾಕರ್ ಇಮೇಜಸ್ ಇದು ಫೈನಲ್ ಅಂತ ಇದೆಲ್ಲ. ಈಗ ನೋಡಿ, ಡಾಕರ್ ರನ್ -it -d -ನೇಮ್ C3 ಅಂತ ಹಾಕ್ತೀನಿ -p. ನನ್ನ ಅಪ್ಲಿಕೇಶನ್ ಡಾಕರ್ ಫೈಲ್ ಓಪನ್ ಮಾಡಿ ಏನು ಹಾಕಿದ್ದೀನಿ ಇಲ್ಲಿ 8080 ಅಲ್ವಾ. ನಾನು ಕೂಡ ಇಲ್ಲಿ 8080ನೇ ಓಪನ್ ಮಾಡ್ತೀನಿ. 8080 ಆಮೇಲೆ ಫೈನಲ್ ಬಂದು ಇದು ರನ್ ಮಾಡೋಣ. ಕ್ರಿಯೇಟ್ ಆಯಿತು. ಲೆಟ್ಸ್ ಗೋ ಇಲ್ಲಿಗೆ. ಅದರ IP ಬೇಕನ್ನಲ್ಲ ನನಗೆ. ಗೋ ಬ್ಯಾಕ್ ಇಲ್ಲಿಗೆ. ಓಕೆ ಪಬ್ಲಿಕ್ IP ತೊಗೊಳ್ಳೋಣ ಆಯಿತಾ. :8080 ರನ್ ಮಾಡಿ. ನೋಡಿ, ದಿಸ್ ಇಸ್ ಹೌ ಯು ವಿಲ್ ಗೆಟ್ ಅನ್ ಅಪ್ಲಿಕೇಶನ್. ವಿ ಡಾಕರೈಸ್ ಮಾಡಿದ್ದಾದಮೇಲೆ ನಾನೇನು ಮಾಡ್ತೀನಿ ಈಗ, ಡಾಕರ್ ಇಮೇಜಸ್. ಈ ಥರ ಇದೆ ಅಲ್ವಾ. ಓಕೆ ನಾವು ವಾಟ್ ವಿಲ್ ಡೂ ಅ ಟ್ಯಾಗ್ ಫಸ್ಟ್. ಇದೇನಿದೆಲ್ಲ ಆ್ಯಕ್ಚುಲಿ ಡಾಕರ್ ಟ್ಯಾಗ್ ಅಂತ ಹೇಳಿ ಕಸ್ಟಮ್ ಇಮೇಜ್ ಏನಿರುತ್ತಾ ಅದನ್ನೆಲ್ಲ ಕೊಡ್ಬೋದು. ಬಟ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ನಿಮಿಷ, ಈ ಥರನೇ ಡೈರೆಕ್ಟಾಗಿ ಮಾಡಿಬಿಡ್ತೀನಿ. ನೋ ನೀಡ್ ಟು ವರಿ ಮಚ್ ಅಂತ. ಸ್ಲ್ಯಾಶ್ ಇಲ್ಲಿ ನಾನು ಹೇಳ್ತೀನಿ IT ಕನ್ನಡಿಗರು -helm-java ಅಂತ ಹೇಳಿ :1 ಅಂತ ಕೊಡ್ತೀನಿ. ಓಕೆ ಈ ಸತಿ ಕೂಡ :1 ಅಂತ ಕೊಡ್ತೀನಿ. ನಾವು ಎಂಟರ್ :1 ಡಾಟ್ ಅಂತ ಕೊಡ್ತೀನಿ. ಬಿಲ್ಡ್ ಆಯಿತು. ಓಕೆ ಬಿಲ್ಡ್ ಆಯ್ತಲ್ಲ. ಇವಾಗ ನಾನೇನು ಮಾಡ್ತೀನಿ, ಡಾಕರ್ ಇಮೇಜಸ್ ಅಂತ ಮಾಡೋಣ. ಇದು ನನ್ನ ಫೈನಲ್ ಇಮೇಜ್. ನಾನೇನು ಮಾಡ್ತೀನಿ, ಡಾಕರ್ ಪುಷ್ ಇದನ್ನು :1 ಅಂತ ಹಾಕ್ತೀನಿ. 1 ಅಂತ ಹಾಕಿದ್ನ ಈಗೇನಾಯಿತು, ಇದು ಮೌಂಟ್ ಆಗಿ ಡಾಕರ್ ಹಬ್ಗೆ ಪುಷ್ ಆಗ್ತಾ ಇದೆ. ರೆಡಿ. ಈಗ ನೋಡೋಣ, ಡಾಕರ್ ಹಬ್ಗೆ ಪುಷ್ ಆದರೆ, ಓಕೆ ಪುಷ್ ಆಯಿತು. ಈಗ ಡಾಕರ್ ಓಕೆ ಪುಷ್ ಆಯಿತು, ದಟ್ಸ್ ಫೈನ್. ಇಲ್ಲಿಗೆ ಬಂದು ಚೆಕ್ ಮಾಡೋಣ. ರೆಪಾಸಿಟರಿ ಹೆಲ್ಮ್ ಡೆಮೋ ಇತ್ತು, ಈಗ ಹೆಲ್ಮ್ ಜಾವಾ ಅಂತ ಬಂತು. ಈಗ ನಾನು ಏನು ಮಾಡಬೇಕು, ಈಗ ಹೆಲ್ಮ್ ಮಾಡೋಣ. ಓಕೆನಾ. ಲೆಟ್ಸ್ ಗೋ ಬ್ಯಾಕ್. ಓಕೆ 1 ಸೆಕೆಂಡ್. ಇಲ್ಲಿ ಅನ್ನೆಸೆಸರಿ ಇಮೇಜಸ್ಗಳೆಲ್ಲ ಇವೆಲ್ಲ ಈಗ ಡಾಕರ್ ಇಮೇಜಸ್ ಅಲ್ವಾ. ನನಗೆ ಈ ಎಲ್ಲ ಇಮೇಜಸ್ನ ರಿಮೂವ್ ಮಾಡ್ತೀನಿ. ಹೆಂಗೆ ಗೊತ್ತಾ, ಡಾಕರ್ ಅಂದರೆ ಯಾವ್ಯಾವುದು ಅನ್ನೆಸೆಸರಿ ಇದೆಯೋ ಅದನ್ನೆಲ್ಲ ಸಿಸ್ಟಮ್ prune -a ನೋಡಿ, ಡನ್. ಈಗ ನನಗೇನು ಮಾಡ್ತೀನಿ ಅಂತಂದರೆ, ಹೆಲ್ಮ್ ಕ್ರಿಯೇಟ್. ಓಕೆ ಫಸ್ಟ್ ಹೆಲ್ಮ್ ಕ್ರಿಯೇಟ್ ನಾ ಹೇಳ್ತೀನಿ,
ಇಲ್ಲಿ ಜಸ್ಟ್ ಜಾವಾ IT ಕನ್ನಡಿಗರು ಅಂತ ಹಾಕ್ತೀನಿ. ಓಕೆ, ಹೆಲ್ಮ್ ಕ್ರಿಯೇಟ್ ಆಯಿತು. ಸೊ ಈ ಜಾವಾ ಫೋಲ್ಡರ್ ಒಳಗಡೆ ಹೋಗ್ತೀನಿ, LS. ಈಗ ಆ್ಯಪ್ ವರ್ಷನ್ ಇದೆಲ್ಲ, ಓಕೆ, ಲೆಟ್ ಇಟ್ ಬಿ ಆ್ಯಪ್ ವರ್ಷನ್ ಇದ್ದರೆ ಇರಲಿ, ನಾನು ಅಲ್ಲಿ ಶೋ ಯು ವಾಟ್ ಹ್ಯಾಪನ್ಸ್ ಅಂತ. ಸೊ ಇವಾಗ VI values.yaml. ಸೊ ಈಗ ಇಲ್ಲಿ ರೆಪಾಸಿಟ್ರಿ ಇದೆಲ್ಲ, ಫಸ್ಟ್ ಥಿಂಗ್ ರೆಪಾಸಿಟ್ರಿ ಹತ್ರ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಐ ವಿಲ್ ನಾಟ್ ಡೂ ದಟ್ ಸಿಲ್ಲಿ ಮಿಸ್ಟೇಕ್ ಅಗೇನ್. ಸೊ ಇದೇನಿದೆ ಕಾಪಿ ಮಾಡ್ಕೊಳ್ಳಿ ಫಸ್ಟು, ಪೇಸ್ಟ್ ಮಾಡಿ ಇಲ್ಲಿಗೆ ಹೋಗಿ ಇದನ್ನು ರಿಮೂವ್ ಮಾಡಿ, ಆಯಿತಾ. ಈ 1 ಇದೆಯಲ್ಲ ಇದನ್ನು ಕೂಡ ರಿಮೂವ್ ಮಾಡಿ, ಈ ಟ್ಯಾಗ್ ಇದೆಯಲ್ಲ ಲೆಟ್ಸ್ ಕಮ್ ಬ್ಯಾಕ್ ಇಲ್ಲಿಗೆ. ಈ ಟ್ಯಾಗ್ ಏನಿದೆಯಲ್ಲ ಲೆಟ್ಸ್ ಗೋ ಹಿಯರ್, ಓವರ್ರೈಡ್ ಮಾಡೋಣ ಅಂತೀರಾ. ಓಕೆ, ಟ್ಯಾಗ್ ರಿಪ್ಲಿಕ್ ಅಕೌಂಟ್ 1 ಅಂತ ಬಂದರೆ 1 ಅಂತ ಡೈರೆಕ್ಟ್ ಹಾಕ್ತೀನಿ. ಓಕೆ, ನಾವು ಅದಾದಮೇಲೆ ಇಲ್ಲಿ ಎಲ್ಲಿ ಸರ್ವಿಸ್ ನನಗೆ, ಓಕೆ, ಕ್ಲಸ್ಟರ್ ಟೈಪ್ ಇದೆಯಲ್ಲ, ಗೋ ಬ್ಯಾಕ್. ಕ್ಲಸ್ಟರ್ ಟೈಪ್ ಬದಲಿಗೆ ಐ ನೀಡ್ ನೋಟ್ ಪೋರ್ಟ್. ಆಯಿತಾ, ನೋಡೋಣ ಈಗ ಏನು ಇಶ್ಯೂಸ್ ಬರುತ್ತೆ ಅಂತ. ಓಕೆ, ನೋಟ್ ಪೋರ್ಟ್ ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಮಾಡಿಕೊಂಡೆ. ಇವಾಗ VI deployments.yaml. ಸೊ ಫಸ್ಟ್ ಥಿಂಗ್ ಲೆಟ್ಸ್ ಗೋ ಟು ಟೆಂಪ್ಲೇಟ್ಸ್, LS VI deployment.yaml. ಈಗ ಇಮೇಜು, ಈ ಇಮೇಜಿಗೆ ಹೋದರೆ ನನ್ನ ಹತ್ರ ರೆಪಾಸಿಟ್ರಿ ಇದೆ, ಟ್ಯಾಗ್ ಇದೆ, ಆಮೇಲೆ ಆ್ಯಪ್ ವರ್ಷನ್ 3 ಕೂಡ ಇದೆ. ಸೊ ಯು ನೋ ನೀಡ್ ಟು ವರಿ. ಆಮೇಲೆ ಇಲ್ಲಿ ಕಂಟೈನರ್ ಪೋರ್ಟ್ ಇದೆಯಲ್ಲ, service.port ಬರ್ತಿತ್ತು, ನಾನು ಅಲ್ಲಿ ಚೇಂಜ್ ಮಾಡಲಿಲ್ಲ, ಇಲ್ಲಿ ಕಂಟೈನರ್ ಪೋರ್ಟ್ ಹಾಕ್ತಾಯಿದ್ದೀನಿ. ಕಂಟೈನರ್ ಪೋರ್ಟ್ ಬಂದುಬಿಟ್ಟು 8080. ಆಯಿತಾ. ಈ ಪ್ರೋಬ್ ಬೇಕಾ, ಲೆಟ್ ಇಟ್ ಬಿ ಇರಲಿ, ಏನು ಇಶ್ಯೂಸ್ ಬರುತ್ತೆ ನೋಡೋಣ, ಆಮೇಲೆ ವಿ ಕ್ಯಾನ್ ಫಿಕ್ಸ್ ಇಟ್. ಓಕೆ, 8080. ಓಕೆ, ಕರೆಕ್ಟಾಗಿ ನಾವು 8080 ಪೋರ್ಟ್ ಕೊಟ್ಟಿರೋದು ಇಲ್ಲಿ. ಓಕೆ, 8080. ನಾವು ಎಸ್ಕೇಪ್, ಸೇವ್ ಇಟ್. ಓಕೆ, ನಾವು ಕಮ್ ಬ್ಯಾಕ್ ಇಲ್ಲಿಗೆ. ಈಗ ಇನ್ನೊಮ್ಮೆ ಹಿಂದೆ ಬನ್ನಿ, ನಾನೇನು ಮಾಡ್ತೀನಿ, ಹೆಲ್ಮ್ ಇನ್ಸ್ಟಾಲ್. ಓಕೆ, ಹೆಲ್ಮ್ ಇನ್ಸ್ಟಾಲ್. ಇದರಲ್ಲಿ ಜಾವಾ ಬೇಸ್ಡ್ ಅಲ್ಲ, ಜಾವಾ -release ಅಂತ ಹಾಕಿಬಿಟ್ಟು ಅಪ್ ಪಾತ್ನ ಹಾಕ್ತೀನಿ. ಓಕೆ, ಡಿಪ್ಲಾಯ್ ಆಯಿತು. ಈಗ ಹೆಲ್ಮ್ ಲಿಸ್ಟ್ ಅಂತ ಮಾಡಿ, ಓಕೆ, ವರ್ಷನ್ ಇಲ್ಲಿ ಬಂತು. ಓಕೆ, ದಿಸ್ ಈಸ್ ಮೈ ಆ್ಯಪ್ ವರ್ಷನ್. ನಾವು ಹಾಗೆಯೇ kubectl ಗೆಟ್ ಪಾತ್ಸ್ ಹಾಕಿ. ಓಕೆ, ಇಟ್ಸ್ ಬಿಲ್ಡಿಂಗ್ ಅಪ್, ಬಿಲ್ಡಿಂಗ್. ಓಕೆ, ಸ್ವಲ್ಪ ಟೈಮ್ ತೊಗೋಬೋದು, ಲೆಟ್ ಇಟ್ ಬಿ. ಇಲ್ಲಿ ನೋಡಿ, ಬಿಕಾಸ್ ಆಫ್ ಯಾಕೆ ಟೈಮ್ ತೊಗೊಳ್ತಾ ಇದೆ ಅಂದರೆ ಬಿಕಾಸ್ ಆಫ್ ಪ್ರೋಬ್. kubectl ಡಿಸ್ಕ್ರೈಬ್ ಪಾಡ್, ಇದನ್ನು ಪಾಡ್ನ ಡಿಸ್ಕ್ರೈಬ್ ಮಾಡೋಣ. ನೋಡಿ, ಈ ಪ್ರೋಬ್ ಫೇಲ್ ಆಗ್ತಾ ಇದೆ. ಈ ರೀಸನ್ಗೋಸ್ಕರ ನಾನು ಕನೆಕ್ಷನ್ ರೆಫ್ಯೂಸ್ ಆಗ್ತಾ ಇರೋ ರೀಸನ್ಗೋಸ್ಕರ ನಾನು ಡಿಲೀಟ್ ಮಾಡಿದ್ದು ಪ್ರೋಬ್. ಸೊ ಈಗ ಇನ್ನೊಮ್ಮೆ ಚೆಕ್ ಮಾಡೋಣ. ಓಕೆ, ಇನ್ನೊಮ್ಮೆ ಅದು ಅಪ್ ಆಗಲಿಲ್ಲ, ಲೆಟ್ ಇಟ್ ಬಿ, ಗೆಟ್ ಪಾತ್ಸ್. ಓಕೆ, ಈಗ ಅಪ್ ಆಯಿತು. ಓಕೆನಾ, ಅಪ್ ಆದಮೇಲೆ kubectl ಗೆಟ್ svc. ಓಕೆ, ದಿಸ್ ಈಸ್ ಯುವರ್ ರಿಲೀಸ್. ಆಯಿತಾ, ಜಾವಾ ಕೂಡ ರಿಲೀಸ್ ಆಯಿತು. ಈಗ ನಾನು ಏನು ಮಾಡಬೇಕು, ಗೋ ಬ್ಯಾಕ್, ಇದನ್ನು ಐ ವಿಲ್ ರಿಮೂವ್ ದಿಸ್ ಗೈ, ರಿಮೂವ್ ಮಾಡಿಬಿಟ್ಟು ಈ ಪೋರ್ಟ್ ಮೇಲೆ ಆಕ್ಸೆಸ್ ಮಾಡ್ತೀನಿ, ವೆದರ್ ವರ್ಕ್ ಆಗುತ್ತಾ ಇಲ್ವಾ ನೋಡೋಣ. ನಾವು ನೋಡಿ ಅಪ್ಲಿಕೇಶನ್, ಫೈನಲಿ ನನ್ನ ಜಾವಾ ಅಪ್ಲಿಕೇಶನ್ ಕೂಡ ನಾನು ಹಾಕಿದೆ. ನೀವು 5 ನಾನೇನು ಡಿಲೀಟ್ ಮಾಡಿದೆ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡ್ಬೋದು, ಇಲ್ಲ ಅಂತಂದ್ರೂ ಕೂಡ ಫೈನ್, ನೋ ವರೀಸ್. ಈಗೂ ಕೂಡ ನೀವು ಮಾಡಬಹುದು. ಓಕೆನಾ, ನಾವು ದಿಸ್ ವಿ ಡೂ ಅ ಜಾವಾ ಅಪ್ಲಿಕೇಶನ್. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ. ಸೇಮ್ ಥಿಂಗ್, ಲಾಗಿನ್ ಆಗ್ಬೋದು. ಆಲ್ರೆಡಿ ಲಾಗಿನ್ ಆಗಿದ್ದರೆ ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟು ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಿ, ಫಸ್ಟ್ ಥಿಂಗ್. ಆಯಿತಾ, ಇನ್ವ್ಯಾಲಿಡ್. ಸೊ ನಾರ್ಮಲಾಗಿ ನೀವು ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಟ್ರೈ ಮಾಡಿ, ನಿಮಗೆ ಏನೇನು ಬರುತ್ತೆ. ಅಪ್ಲಿಕೇಶನ್ ಏನೇನು ಚೇಂಜಸ್ ಇದ್ದರೆ ಮಾಡಬಹುದು. ಸೊ ಈ ಥರ ಇಲ್ಲಿ ಏನೇನಿದೆ, ಡೆವ್ಸೆಕಾಪ್ಸ್ ಆಗಲಿ ಏನಾಗಲಿ, ಈ ಥರ ಏನು ಬೇಕಾದ್ರೂ ಪೋಸ್ಟ್ ಅನ್ನೋದು ನೀವು ಮಾಡ್ಕೊಳ್ಬಹುದು. ಓಕೆನಾ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಇನ್ಸ್ಟಾಲ್. ಸೊ ನಾನು ಏನು ಮಾಡಿದೆ ಇದರಲ್ಲಿ, ಏನೂ ಮಾಡಲಿಲ್ಲ, ಸಿಂಪಲ್. ಸೊ ಡಾಕರ್ ಇಮೇಜ್ನ ಬಿಲ್ಡ್ ಮಾಡ್ಕೊಳ್ಳುವಾಗ ಜಾವಾ ಸ್ಟೆಪ್ಸ್ ಬೇಕಿತ್ತು. ನಾನು ಜಾವಾ ಆಲ್ಟರ್ನೇಟ್ ಹೇಗೆ ಬಿಲ್ಡ್ ಮಾಡೋದು ಅಂತ ನಾನು ನೋಟ್ಸ್ ಕೊಡ್ತೀನಿ ಇಲ್ಲಿ. ಸೊ ಏನಿಲ್ಲ, ಐ ವಿಲ್ ರೈಟ್ ಇಟ್ ರೈಟ್ ನೌ. ಸೊ ಜಾವಾ ಇನ್ಸ್ಟಾಲೇಷನ್ .md ಅಂತ ಹಾಕ್ತೀನಿ. ಸೊ ಇದರಲ್ಲಿ ಓಕೆ, ಈ ಥರ ಹಾಕ್ತಿದ್ದೀನಿ. ನಾನೇನು ಮಾಡ್ತೀನಿ ಅಂತಂದರೆ, ಸೊ ಬೇಸಿಕಲಿ ಐ ವಿಲ್ ಕಾಪಿ ಲೈಕ್ ದಿಸ್.
ಹಾಗೆ ಡೈರೆಕ್ಟಾಗಿ ನೀವು ಇದನ್ನು SHL ಕೂಡ ಮಾಡ್ಕೊಳ್ಬಹುದು, ಅಪ್ಡೇಟ್ -y. ಆಮೇಲೆ ಜಾವಾ ವರ್ಷನ್ನ ಚೆಕ್ ಮಾಡಿದ್ವಿ. ಓಕೆ, ಆಮೇಲೆ ಆಲ್ಟರ್ನೇಟ್ ಬೇಕಾಗಿತ್ತು ನಮಗೆ. ಸೊ ದಿಸ್ ಈಸ್ ದ ಕಮಾಂಡ್ ಟು ಇನ್ಸ್ಟಾಲ್ ಆಲ್ಟರ್ನೇಟ್ ವರ್ಷನ್ ಆಫ್ ಜಾವಾ. ಆಯಿತಾ? ಆಮೇಲೆ ನಾನೇನು ಮಾಡಿದೆ, ಟು ಹ್ಯಾವ್ ಲೈಕ್ ಸೆಟ್ ಜಾವಾ, ನಾನು ಆಟೋಮೆಟಿಕಲಾಗಿ ನಾನು ಸೆಟ್ ಮಾಡಿದೆ. ದಿಸ್ ಇಸ್ ದ ಕಮಾಂಡ್ ನಾನು ಹಾಕಿದಷ್ಟೇ. ಆಯಿತಾ? ಇಲ್ಲಿ 0 ಅಂತ ಮಾಡಿಕೊಂಡ್ರು ಕೂಡ ಡೈರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಸೇವ್ ಮಾಡಿ, ಇಫ್ ಯು ಸಿ ರೈಟ್ ಕ್ಲಿಕ್ ಮಾಡಿ ಪ್ರಿವ್ಯೂ ಮಾಡಿದ್ರೆ ನಿಮಗೆ ವಿಲ್ ಗೆಟ್ ಇಟ್ ಇನ್ ಅ ಗುಡ್ ಫಾರ್ಮೆಟ್ ಅಂತ ಅಷ್ಟೇ. ಸೊ ಓಪನ್ ಪ್ರಿವ್ಯೂ ನೋಡಿ, ದಿಸ್ ಇಸ್ ಹೌ ವಿಲ್ ಗೆಟ್ ಇಟ್, ಸಿಂಪಲ್. ಓಕೆನಾ? ಸೊ ಹೀಗೂ ಕೂಡ ನೀವು ಡಾಕ್ಯುಮೆಂಟೇಷನ್ ಮಾಡ್ಕೊಳ್ಬೋದು. ಸೊ ಸೊ ಇಷ್ಟು ಒಂದು ಜಾವಾ ಬೇಸ್ಡ್ ಅಪ್ಲಿಕೇಶನ್ನ ಹೇಗೆ ಡಿಪ್ಲಾಯ್ ಮಾಡಿದ್ವಿ. ಸೊ ಇಲ್ಲಿ ನಾನು ಏನೂ ಡಿಲೀಟ್ ಮಾಡಲಿಲ್ಲ, ಎಲ್ಲನೂ ಹಾಗೆ ಇಟ್ಕೊಂಡು ಆ್ಯಪ್ ವರ್ಷನ್ ಇಟ್ಕೊಂಡು values.yaml ಇಟ್ಕೊಂಡು ಸೇಮ್ ನಾವು ಏನು ಲೈಕ್ ಒಂದೇ ಕಡೆ ನಾನು ಪ್ರಾಪರಾಗಿ ಚೇಂಜ್ ಮಾಡಿದ್ದು. values.yaml ಹೋಗಿ ಚೇಂಜ್ ಮಾಡಿದೆ, ಆ್ಯಂಡ್ ನನ್ನ ಒಂದು ಕಂಟೈನರ್ ಪೋರ್ಟನ್ನು ಚೇಂಜ್ ಮಾಡಿ. ಈವನ್ ಅದು ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ವ್ಯಾಲ್ಯೂಸಲ್ಲಿ ಅಲ್ಲಿ ಕಂಟೈನರ್ ಪೋರ್ಟ್ ಇತ್ತಲ್ಲ, ಪೋರ್ಟ್ ಅಂತ ಇತ್ತಲ್ಲ, ಆ ಪೋರ್ಟಲ್ಲಿ ಹೋಗ್ಬಿಟ್ಟು ನೀವು ಚೇಂಜ್ ಮಾಡ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ಸೆಷನ್. ಲೈಕ್ ಏನಂತಂದರೆ ಜಾವಾ ಅಪ್ಲಿಕೇಶನ್ನ ಹೇಗೆ ಹೆಲ್ಮ್ ಮಾಡೋದು ಅಂತ. ಓಕೆ, ಸೊ ಹಾಗೇ ಹೆಲ್ಮಿಂಗ್ ಅಂತ ಕರಿತೀವಿ, ಹ್ಯಾಪಿ ಹೆಲ್ಮಿಂಗ್ ಅಂತ ಹೇಳುತ್ತಲ್ಲ ಆ ಥರ. ಸೊ ಈಗ ಅಗೇನ್ ನೀವು ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಜಸ್ಟ್ ಡು ಹೆಲ್ಮ್ ಅನ್ಇನ್ಸ್ಟಾಲ್ ಅಂತ ಮಾಡಿ ಮುಗೀತು, ಡನ್. ಓಕೆನಾ? ಸೊ ನಿಮಗೆ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅಡ್ವಾನ್ಸ್ಡ್ ಹೆಲ್ಮ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾವು ಇನ್ನು ಅಡ್ವಾನ್ಸ್ ಲೆವೆಲ್ ಆಫ್ ಹೆಲ್ಮಿಂಗ್ನ ಮಾಡೋಣ. ಓಕೆ, ಥ್ಯಾಂಕ್ ಯು. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.